ईशा सर्वस्वतंत्रा विद्यादेवी सरस्वती बुद्धि करो श्री गणपति वंदने अभिनंदने अर्पणे मालार्पणे अर्पणे मालार्पणे अर्पणे मालार्पणे अर्पणे मालार्पणे गंगा यमुना तुंगा बस कृष्ण कवेरी हरि वनाद गंगा यमुना तुंगा बस कृष्ण कवेरी हरि वनाद कृष्ण कवेरी हरि वनाद कृष्ण कवेरी हरि वनाद नाडु नाडिना गण 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 ಬೆಳಗಿದ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ವಾಟಾಳ ಗ್ರಾಮದಲ್ಲಿ ನೆಲೆಸಿರುವ ಮುಕ್ತಾಂಕರವೇ ನಮೋ ನಮೋ ವಾಟಾಳ ಗ್ರಾಮದಲ್ಲಿ ನೆಲೆಸಿರುವ ಮುಕ್ತಾಂಕರವೇ ನಮೋ ನಮೋ ಶ್ರೀ ಮುಕ್ತಾಂಕರವೇ ನಮೋ ನಮೋ ಶ್ರೀ ಮುಕ್ತಾಂಕರವೇ ನಮೋ ನಮೋ ಅವನಾಡು ನಾಡಿನ ಕಣಗಣಗಳಲ್ಲಿ ಬೆಳಗಿದ ನಮ್ಮಯ ದೇಶ ಜಯ ಭಾರತ 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 ಜಯ ಭಾರತ ಜಯ ಭಾರತ ಅನವರತ ತಾಯಿ ಶ್ರೀ ದುರ್ಗೆ ಪಾಲಿಸುವನವರತ ತಾಯಿ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ಶರಣಂ 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 ದೇವಿ ಕೃಪಾಕರೇ ಪಾಲಿಸುವನವರತ ತಾಯೇ ಶ್ರೀ ದುರ್ಗೆ ಪಾಲಿಸುವನವರತ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ಬಡವರ ಬಾಳಿಗೆ ನೀ ಬೆಳಕಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ
ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾ ಕರೆ ದೇವಿ ಕೃಪಾ ಕರೆ ದೇವಿ ಕೃಪಾ ಕರೆ. ಅಮ್ಮ ಚಾಮುಂಡೇಶ್ವರಿ, ನಿನ್ನನ್ನು ಏನಂತ ಹಾಡಿ ಹೊಗಳ್ಬೇಕಮ್ಮ ನಾನು. ಮೈಸೂರು ಮಹಾ ಬೆಟ್ಟದ ಮೇಲೆ ಕುಳಿತುಕೊಂಡು ಕುಲ ಕುಲ ನಗುತ್ತಿರುವ ಮಹಾ ತಾಯಿಯಮ್ಮ ನೀನು. ಅದು ಅಲ್ಲದೆ ತಾಯಿ, ನಿನ್ನನ್ನೇ ನಂಬಿಕೊಂಡಿರುವ ಬಡವರಮ್ಮ ನಾವು. ನಾನಾಗ್ಲಿ ನನ್ನ ಗಂಡ ಮೈದುನರಾಗ್ಲಿ ನಿನ್ನನ್ನು ನಂಬಿಕೊಂಡು ಈ ಭೂಮಿ ತಾಯಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಸಿರನ್ನು ನಂಬಿಕೊಂಡು ತಾಯಿಯೇ ಉಸಿರೆಂದು ಇರುವ ನನ್ನ ಪತಿ ಮೈದುನರ ಬಾಳಿಗೆ ಒಳ್ಳೆಯ ಬೆಳವಣಿಗೆ ಕೊಟ್ಟು ಅದರಂತೆ ಹಸಿರನ್ನು ನೀಡಿ ಈ ನಿನ್ನ ಹೆಸರನ್ನು ಉಳಿಸಿಕೊಳ್ಳಮ್ಮ ತಾಯಿ. ಇದೇನಿದು ಕಾವೇರಿ? ದಿನನಿತ್ಯ ಆರತಿ ಎತ್ತಿ ಪೂಜೆ ಮಾಡಿದರೆ ಈ ರೈತರ ಕೂತರು ತಪ್ಪಿಸಬಹುದೇ ಆಡಿದ ದೇವರು? ಏನು ಸ್ವಾಮಿ ಅಂದ್ರೇನು ನಿಮ್ಮ ಮಾತಿನ ಅರ್ಥ? ಆ ತಾಯಿಯ ಮೇಲೆ ನಿಮಗೆ ಅಪನಂಬಿಕೆನಾ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಇಡಲೇಬೇಕು. ಹೊಟ್ಟೆಗೆ ಹಿಟ್ಟಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆಣ್ಣೆಗೆ ಬಟ್ಟೆ ಕಟ್ಟಿ ದುಡಿಯುವ ಈ ರೈತನ ಸಂಕಟದ ಕೂಗನ್ನು ಕೇಳಿ ಆ ಮೇಘರಾಜನನ್ನು ತೆರೆಗಿಳಿಸುತ್ತಾನೆ ಆಡಿದ ದೇವರು. ಇಲ್ಲ ಕಾವೇರಿ, ಇಲ್ಲ. ಕಂಡವರ ಹತ್ತಿರ ಸಾಲ ಸೂಲ ಮಾಡಿ ಅಬ್ಬರದಿಂದ ಬೀಜ ಗೊಬ್ಬರವನ್ನು ತಂದು ಬೆಳೆ ಬೆಳೆಬೇಕೆಂದರೆ ಮಳೆ ಇಲ್ಲದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಇದನ್ನು ತಡೆದು ನಿಲ್ಲಿಸುತ್ತಾನೆ ಆಳಿನ ದೇವರು. ಇಲ್ಲ ಕಾವೇರಿ, ಇಲ್ಲ. ಗುಡಿ ಒಳಗೆ ಕಲ್ಲಾಗಿ ಕಣ್ಮುಚ್ಚಿ ಕುಳಿತಿದ್ದಾನೆ ಆಳಿನ ದೇವರು. ಸ್ವಾಮಿ ಯಾಕ್ರಿ, ಯಾಕೆ ನಿಮ್ಮ ಬಾಯಿಂದ ಈ ರೀತಿ ಅಪಶಕುನದ ಮಾತುಗಳು ಬರ್ತಾ ಇದೆ? ತಾಯಿಗೆ ಚುಚ್ಚಿ ಮಾತಾಡಿದ್ರೆ ನಾವು ಹುಚ್ಚರಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಸ್ವಾಮಿ, ಈ ಹಠವನ್ನು ಮಾಡದೆ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಿ. ಆಯ್ತು ಕಣೆ, ನಿನ್ನಿಷ್ಟದಂತೆಲೇ ಆಗಲಿ. ಈ ಮುಕ್ತಂಕಾರನನ್ನು ನಂಬಿ ನಡೆಸುವ ಈ ರೈತನ ಬಾಳ ನೌಕೆ ಸುಗಮವಾಗಿ ಸಾಗಲಿ ಮುಕ್ತೇಶ. ನೋಡಿ ಸ್ವಾಮಿ, ಈ ತಾಯಿನ ನಂಬಿದ್ರೆ ನಮ್ಮ ಬಾಳು ಬಂಗಾರವಾಗೋದು ಖಂಡಿತ. ಅದು ಅಲ್ಲದೆ ಈ ತಾಯಿ ನಮ್ಮಂತ ರೈತರ ಮೇಲೆ ಸದಾ ಇದ್ದೇ ಇರುತ್ತದು. ಹೌದ್ರಿ, ನೀವೇನು ಬಾಳೆ ತೋಟಕ್ಕೆ ಹೋಗಿ ಬೇಗ ಬರ್ದಂತ ಹೇಳಿ ಇಷ್ಟೊಂದು ಲೇಟಾಗಿ ಬರ್ತಾ ಇದ್ರಲ್ಲ, ಯಾಕೆ? ಏ ಮಳ್ಳಿ, ಇವತ್ತು ನಮ್ಮ ಗ್ರಾಮ ದೇವರು ಮುಕ್ತಂಕಾರ ದೇವರ ಜಾತ್ರೆ ಅಲ್ಲವೇ? ಹೌದು. ಅದಕ್ಕೆ ಹೊಲಕ್ಕೆ ಹೋಗಿ ಬರುವಾಗ ಹಾ, ಸ್ವಲ್ಪ ಸುತ್ತಾಡಿಕೊಂಡು ಬಂದು ಕಣೆ, ಅದಕ್ಕೆ ಲೇಟ್ ಆಯ್ತು. ಏನ್ರಿ ಒಬ್ರ ಜಾತ್ರೆ ಮಾಡ್ಕೊಂಡು ಬಂದಿರಿ, ನನ್ನ ಕರ್ಕೊಂಡು ಹೋಗಿದ್ರೆ ಹಾಕಿದ್ದಿಲ್ಲ ನಿಮಗ? ಅಲ್ಲ, ಜಾತ್ರೆ ಮಾಡಿ ಹಂಗ ಬಂದಿರಲ್ಲ, ಏನ್ರಿ ತಂದಿರೋ ಇಲ್ಲೋ? ಹಂಗ ಬರಿಗೈಲೆ ಬಂದ್ಬಿಡೋಲ್ಲನ? ತಂದಿದ್ದೇನೆ ಕಾವೇರಿ, ನಿನಗೊಂದು ಒಳ್ಳೆ ಗಿಫ್ಟ್ ತಂದಿದ್ದೇನೆ. ಯವ್ವ, ಗಿಫ್ಟ್ ತಂದಿರಾ? ಕೊಡ್ರಿ. ಹಾಗಾದ್ರೆ ಏನ್ ತಂದಿದ್ದೀರಾ ಗಿಫ್ಟು? ಹಾಗೆ ಕುಡ್ಲಿಕ್ಕೆ ಬರುವುದಿಲ್ಲ ಚೆನ್ನ. ಮತ್ತ ನಿನ್ನ ಕಣ್ಣು ಮುಚ್ಚಿ ಬಲಗೈ ನನ್ನ ಕೈಗೆ ಕೊಟ್ಟೆ ಮಾತ್ರ ಕೊಡುವುದು. ಅಷ್ಟೇ ತಾನೇ ರೀ? ಆಯ್ತ್ರಿ, ಕೊಡ್ತೀನಿ. ಬೇಗನೆ ಅದೇನ್ ತಂದಿದ್ದೀರಾ ಕೊಡಿ. ಏನ್ರಿ ನೀವು? ಛೀ, ಹೋಗಿಪ್ಪ, ನನ್ಗೆ ತುಂಬಾನೇ ನಾಚಿಕೆ ಆಗುತ್ತದೆ. ಮತ್ತೇಕೆ ನಾಚಿಕೆ ಚಿನ್ನ? ಹಾ? ಈ ಧರ್ಮರಾಜನ ಧರ್ಮ ಪತ್ನಿ ನೀನೇ ಆಗಿರುವಾಗ ನಾ ಕೊಟ್ಟ ಸಿಹಿ ಮುತ್ತಿನ ಹಾಡನ್ನು ಹಾಡಬಾರದೆ ನನ್ನ ಚೆಲುವೆ? ನೀವ್ ಹೇಳೋದೆಚ್ಚ, ನಾನು ಹಾಡೋದೆಚ್ಚ. ಆಯ್ತು, ಬನ್ರಿ. ನನಗಾಗಿ
ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ನನ್ನೊಲವೇ ಬಾರೆ ನನ್ನ ಚಲುವೆ ಬಳಿ ಬಂದು ಸಿಹಿ ಮತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ಸನಿಹಕ್ಕೆ ಪಾಲಿಗೆ ಬೆಳಗಾದಿ ನನ್ನ ಉಸಿರಿಗೆ ಉಸಿರಾದಿ ನೀಡಿದು ಸಿಹಿ ಮುತ್ತಿನ ನಾಡಿಗೆ ಸನಿಗೆ ಸಿಹಿ ಮುತ್ತಿನ ನಾಡಿಗೆ ಸನಿಗೆ ಸಿಹಿ ಮುತ್ತಿನ ನಾಡಿಗೆ ದೈವಾನ ಸನಿಗೆ ಸಿಹಿ ಮುತ್ತಿನ ನಾಡಿಗೆ ದೈವಾನ ಸನಿಗೆ ನನ್ನ ಚಲುವೆ ಬಳಿ ಬಂದು ಸಿಗಿತು ನೀಡು ಸಿಹಿ ಮುತ್ತಿನ ನಾಡಿಗೆ ನೀ ಬಾರನ ಸನಿಗೆ ಲಾ ಕಾವೇರಿ, ಹೇಳ್ರಿ. ಈ ನಿನ್ನ ಕೋಗಿಲಿಯ ಕಂಠದಿಂದ ಹಾಡನ್ನು ಕೇಳಿದರೆ ಹೇಗೆ ಅನಿಸ್ತಾ ಇದೆ ಗೊತ್ತಾ? ನೋಡಲ್ಲ ಅನ್ನೋದು ಬೇಡ, ಅವ್ರ ಅನ್ನಕತ್ತಾರ್ರಿ. ಹೇಗೆ ಅನಿಸ್ತಾ ಇದೀರಿ? ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆನ್ನುವುದೇ ನನ್ನ ಆಸೆ ಚಿನ್ನ. ಅಬ್ಬಬ್ಬಬ್ಬಾ, ಆಸೆ ನೋಡು. ಏನ್ರಿ ನೀವು ಇಷ್ಟೊಂದು ವಯಸ್ಸಾದ್ರು ಹಾಡಿನ ಚಿಂತೆ ಅಂದ್ರೆ ಇರ್ಲಿ ಬಿಡಿ. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ ನಮ್ಮ ಹಿರಿಯರು ದೊಡ್ಡ ಶಾಸ್ತ್ರವನ್ನೇ ಮಾಡಿದ್ದಾರೆ.
ಅದ ನಿಮ್ಮಂತರ್ ನೋಡೇ ಮಾಡಿರ್ಬೇಕ್ರಿ. ಆಯ್ತ್ರಿ, ನೀವ್ ಹೇಳೋದೆಚ್ಚ, ನಾನು ಹಾಡಿ ಕುಣಿಯೋದೆಚ್ಚ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹಾಡು ನುಡಿಯು ರಸಿಗೆಯು ನಡೆಯುವ ಹಾದಿ ಹೂವಿನ ಹಾಸಿಗೆ. ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ಸೇರಿ ಹಾಡುವಾಗ ಬದುಕು ಸಂದಡೆ. ಲಾ ಲಾ ಹೇ ಹೇ ಲಾ ಲಾ ಹೇ ಹೇ. ಕಾವೇರಿ, ಹೇಳ್ರಿ. ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಅವನು ಹೊಲಕ್ಕೆ ಹೋಗಿದ್ದ. ಓಹೋ, ನೆನೆದವರ ಮನದಲ್ಲೇನು ಹಾಗೆ ನನ್ನ ಮೈತ ಬಂದ ಬಿಟ್ಟು ನೋಡ್ತೇನೆ. ಏನು ಹೊತ್ತಿಗೆ ಇಷ್ಟು ಹೊತ್ತಾದ್ರೂ ಇನ್ನೂ ಪೂಜೆ ಮುಗಿದಿಲ್ಲವೇ? ಪೂಜೆ ಮುಗಿಸಿದ್ದೇನೆ ಬಾರಪ್ಪ. ನೀನು ಕೂಡ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕಾರ ಮಾಡು. ಆಯ್ತು ಹೊತ್ತಿಗೆ. ಗಜೇಂದ್ರ, ಇದೇನಪ್ಪ ನಿನ್ನ ಮೈ ಮೇಲೆ ಕೆಂಪು ಬಣ್ಣ? ಅಣ್ಣ, ಇಂದು ಆ ನನ್ನ ತಂದೆ ಶ್ರೀ ಮುಕ್ತಂಕರ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ಜೋಡೆತ್ತಿನ ಸ್ಪರ್ಧೆಗೆ ನಮ್ಮ ಎತ್ತುಗಳನ್ನು ಬಿಟ್ಟಿದ್ದೆ. ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ. ಅದಕ್ಕಾಗಿ ಅಣ್ಣ ಈ ಕೆಂಪು ಬಣ್ಣ. ಮುಚ್ಚು ಬಾಯಿ ಗಜೇಂದ್ರ. ಕಲಿತವನಾಗಿ ನೀನು ಎತ್ತುಗಳನ್ನು ಷರತ್ತಿಗೆ ಬಿಡುವುದೇ? ಯಾಕ್ರಿ ಬಾಬಾ, ನನ್ನ ಗಂಡ ಎತ್ತುಗಳನ್ನ ಷರತ್ತಿಗೆ ಬಿಡಬಾರ್ದಾಗಿತ್ತೆ? ಬಿಡಬಾರದಾಗಿತ್ತು ಸರೋಜ, ಬಿಡಬಾರದಾಗಿತ್ತು. ಏಕೆಂದರೆ ಆ ಪ್ರತಿ ವರ್ಷ ಆ ಮುಕ್ತಂಕಾರ ದೇವರ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದವು.
ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವೆಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ ಬಂಡಗೌಡ. ಅಣ್ಣ, ಒಂದು ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರಿದರೆ ಅವನ ರೊಂಡ ಕಡೆದು ನಮ್ಮೂರಿನ ಬಾಯಿ ಕಟ್ಟಿ ಬರ್ತದೆ ಈ ನಿನ್ನ ತಮ್ಮ ಗಜೇಂದ್ರ. ಮತ್ತು ಬಾಯಿ ಗಜೇಂದ್ರ, ನಮ್ಮಂತ ಬಡವರು ಈ ಸಮಾಜದಲ್ಲಿ ಬದುಕಬೇಕಾದರೆ ಆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಬಂದರೂ ಶರಣಾಗುವ ಶಂಡನನು ಈ ನಿನ್ನ ತಮ್ಮ ಗಜೇಂದ್ರ. ನಿಜವಿದೆ ಮಾವ, ನನ್ನ ಗಂಡ ಆಡಿದ ಮಾತು ಗಂಡುಗಲಿ ಬಣ್ಣ ಹುಲಿಯಂತೆ ಮೆರೆಯೋ ನನ್ನ ಗಂಡನನ್ನ ಹೆದರಿಸೋ ಗಂಡು ಯಾವನು ಇಲ್ಲ ರೀ ಈ ಭೂಮಿ ಮೇಲೆ. ಸರೋಜ, ನಮ್ಮಂತ ಬಡವರಿಗೆ ಯಾಕಮ್ಮ ಇಂಥ ಗರ್ವದ ಮಾತುಗಳು? ನೋಡಪ್ಪ ಮೈದುನ, ನಾವು ಬಡವರು ಈ ಸಮಾಜದಲ್ಲಿ ಸಮಾಧಾನದಿಂದ ಬಾಳಿದರೆ ಈ ನಮ್ಮ ಜೀವನ ಸುಗಮವಾಗಿ ಸಾಗುತ್ತದೆಪ್ಪ. ಗಜೇಂದ್ರ, ಆ ನಿನ್ನ ಅತ್ತಿಗೆ ಹೇಳು ಮಾತು ಪ್ರತಿಯೊಂದು 100ಕ್ಕೂ 100 ಸತ್ಯವಿದೆಯಪ್ಪ. ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರ ಮಾತು ಕೇಳದೆ ನಾನು ವ್ಯರ್ಥ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಿ. ಆಯ್ತಪ್ಪ. ಯಾರನ್ನು ಕ್ಷಮೆ ಕೇಳ್ತಿದ್ಯಾ? ತಪ್ಪು ಮಾಡಿದಕ್ಕಾಗಿ ಅಣ್ಣನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಕುಮಾರ. ಚಿಕ್ಕವರಾದವರು ದೊಡ್ಡವರ ವಿಷಯದಲ್ಲಿ ಭಾಗವಹಿಸಬಾರ್ದಪ್ಪ. ನಡಿ, ಶಾಲೆಗೆ ಹೊತ್ತಾಗೈತಿ, ಶಾಲೆಗೆ ಹೋಗಂತೀವಿ. ಅಮ್ಮ, ನಾನು ಇಂದು ಶಾಲೆಗೆ ಹೋಗೋದಿಲ್ಲ, ಏಕೆಂದರೆ ನಮ್ಮೂರಿನಲ್ಲಿ ಮುಕ್ತಾಂಕಾರ ಜಾತ್ರೆ ಇದೆ. ಅಪ್ಪ ನಾನು ಬಿಟ್ಟು ಜಾತ್ರೆ ಮಾಡಿ ಬಂದನ, ಮಗನು ಮಾಡ್ಲಿ ಜಾತ್ರೆನ. ಆಯ್ತು ಕುಮಾರ, ಆ ಮುಕ್ತಂಕಾರ ದೇವರ ಜಾತ್ರೆಯನ್ನು ಹೋಗಲೆಂದು ಹೇಳಲು ನಾನ್ಯಾರಪ್ಪ? ಆ ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿ ಅಲ್ಲಿ ಬೇವು ಕಚ್ಚಿ ಕೋಟ್ಯಾಳ ಗ್ರಾಮದಲ್ಲಿ ಬೇವು ಕಚ್ಚಿದ ಆ ಮುಕ್ತಂಕಾರ ಮನೆತನದ ಆ ದೇವರ ನಿಜ ಸರ್ಪ ರೂಪದಲ್ಲಿ ತಾಳಿದ ಆ ಮುಕ್ತಂಕಾರ ದೇವರ ಜಾತ್ರೆಯನ್ನು ಖಂಡಿತವಾಗಿ ಮಾಡಪ್ಪ. ನಾನು ನಿನಗೆ ಒಳ್ಳೆಯದಾಗಲೆಂದು ಹಾರೈಸುತ್ತೇನೆ. ಜಾತ್ರೆ ಮಾಡೋ ಹಬ್ಬರದಾಗ ಎಲ್ಲರೂ ಸೇರಿ ಊಟ ಮಾಡೋದು ಮರ್ತೀರಿ. ನಡ್ರಿ, ಊಟ ಮಾಡೋರಂತೆ. ಅತ್ತಿಗೆ, ಊಟ ಆ ನಂತರ ಮಾಡಿದರಾಯ್ತು. ಹಾ. ಮೊದಲು ನಿನ್ನ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡೊಂದು ಕೇಳಬೇಕೆನ್ನುವುದೇ ನನ್ನ ಆಸೆ. ನಿಮ್ಮ ಅತ್ತಿಗೆ ಒಬ್ಬಕ್ಕೆ ಇಲ್ಲಪ್ಪ, ಎಂತಿನೋ ಅದಾಳೆ, ನೀ ಎಂತಿ ಕೇಳು ಮೊದಲು. ಆಯ್ತು, ಕೇಳ. ರೋಜಾ, ಹಾ, ಹಾಡಲ್ವಾ? ಅಯ್ಯೋ, ಏನ್ರಿ ನೀವು ಹಾಡೋಣ ಅಂತ ಕೇಳ್ತಾ ಇದ್ದೀರಾ? ಹಾಡೋದಿಲ್ಲ ಅಂತ ಹೇಳಿದ್ದೇನೆ. ಪತಿಯಾಗಿ ನೀವು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. Okay. ನಿಮ್ ಇಷ್ಟದಂತೆನೇ ಬರ್ರಿ. ಮಣಿ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಮಣಿ ಮಂತ್ರಾಲಯ ಮನಸೇ ದೇವಾಲಯ ಮಣಿ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ಅರಿತು ಬಾಳಲಿ ಜನ್ಮ ಸಾರ್ಥಕ ನಮಗಿಂದು
ಎಂದು ಕಂಡು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ಹರಿತ ಬಾಳಲು ಜನ್ಮ ಸಾರ್ಥಕ ಲಾ 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 ರೀ ಯಾಕೋ ನನ್ನ ಹೃದಯ ತುಂಬಾನೇ ಬಡ್ಕೋತಾ ಇದ್ದಾರೆ. ಅಯ್ಯೋ ಅಮ್ಮ, ಏನು ಆಯ್ತಮ್ಮ ಕಾವೇರಿ? ಹೇಳಮ್ಮ, ನಿನಗೇನು ಆಗಿದೆ? ಸ್ವಾಮಿ, ಅಯ್ಯೋ ಅಮ್ಮ, ನಾನು ಬದುಕೋದಿಲ್ಲ ರೀ, ನಾನು ಬದುಕೋದಿಲ್ಲ. ಅಯ್ಯೋ ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ನಿನಗೆ ಏನಾಯ್ತು? ಕುಮಾರ, ನನಗೇನು ಆಗಿಲ್ಲಪ್ಪ. ಸರೋಜ, ನನ್ನ ಮಗನನ್ನು ಅಯ್ಯಮ್ಮ ನೀ ಚೆನ್ನಾಗಿ ನೋಡ್ಕೊಮ್ಮ. ಅವನು ನಿನ್ ಮಗ ಅಂತ ನೀನ್ ನೋಡ್ಕೋಬೇಕು. ಅಯ್ಯೋ ಅಮ್ಮ, ನೋವು. ಅಕ್ಕ, ನಿನಗೇನು ಆಗೋದಿಲ್ಲ, ಧೈರ್ಯದಿಂದಿರು. ಅಣ್ಣ, ಅತ್ತಿಗೆನ ಕರೆದುಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋಣ, ನಡೆಯಿರಿ. ಬೇಡ ಗಜೇಂದ್ರ, ಬೇಡ. ನಾನು ಬಾಜು ಮನೆಯ ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನಪ್ಪ. ನೀವು ಮನೆ ಕಡೆ ಜೋಪಾನವಾಗಿ ನಡೆಯಿರಿ. ನಡೆ ಕಾವೇರಿ, ನಾವು ಆಸ್ಪತ್ರೆಗೆ ಹೋಗೋಣ. ಅಮ್ಮ ನಾನು ಬರ್ತೀನಿ. ಬೇಡ ಕಂದ, ಬೇಡ. ಅವರು ಆಸ್ಪತ್ರೆಗೆ ಹೋಗ್ಲಿ, ನಾವು ಮನೆಯಲ್ಲೇ ಇರೋಣ. ರೀ, ಇಲ್ಲಿ ನಿಂತ್ರೆ ಮಗು ತುಂಬಾ ಹಠ ಮಾಡುತ್ತೆ. ನಡೀರಿ, ಒಳಗೆ ಹೋಗೋಣ. ಆಯ್ತು ಸರೋಜ. ನಾನು ಯಾರು? ಕಾಡಿನಿಂದ ನಾಡಿಗೆ ಬಂದ ಕೆಂಗೆಟ್ಟಿನ ಹುಲಿ. ಲೇ ನಂಜೇಗೌಡ, 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಯನ್ನು ಬೆನ್ನಿಗೆ ಚೂರಿ ಹಾಕಿಬಿಟ್ಟೆ. ಬಡ ರೈತರ ನೆತ್ತಿ ಮೇಗೆ ಕಾಲು ಇಟ್ಟು ಬದುಕುತ್ತಿರುವ ಎಲ್ಲ ಕುತ್ತೆ. ಧರ್ಮದಿಂದ ಬಾಳುತ್ತಿರುವ ಧರ್ಮರಾಜನ ಮನೆಯಲ್ಲಿ ಇದ್ದುಕೊಂಡು ನನ್ನ ಹೆಸರು ಟೈಗರ್ ರಣ ವಿಕ್ರಮನೇ ಅಲ್ಲ. Hey, hey, hey.
ಕಂಡಿದೆ ಗುಂಡಿಗೆ ಇರಬೇಕು. ಆ ಗುಂಡಿಗೆ ಇರೋದು ಈ ರೌಡಿರ ಯುವರಾಜನಿಗೆ ಮಾತ್ರ. ಚಂದದ ಅರಮನೆಯಲ್ಲಿ ಚಂದಾಗಿ ಶೋಭಿಸಿರೋದ್ರ ನಿನ್ನ ತಂಗಿಯನ್ನು ಕದ್ದು ಪ್ರೀತಿ ಮಾಡಿ ಅವಳ ಮನಸ್ಸನ್ನೇ ಗೆದ್ದು ನಿನ್ನ ಶ್ರೀಮಂತಿಕೆ ಸಿಂಹಾಸನದ ಮೇಲೆ ಕಾಲಿಟ್ಟು ಮೆರೆದಿದ್ದರೆ ನನ್ನ ಹೆಸರು ರೌಡಿ ರಾಜನೇ ಅಲ್ಲ. ನಾನು ಯಾರು ಗೊತ್ತಲ್ಲ, ಕಣ್ಣಿಟ್ಟರೆ ರೌಡಿ ರಾಜ, ಕೈ ಕೊಟ್ಟರೆ ಯಮರಾಜ. ಕೆಗ್ಗಲಿನಿಂದ ಕೆಕ್ಕರಿಸಿ ನೋಡುತ್ತಿರೋ ಯಾರು ನೀನು? ನಿನ್ನಂತ ಕೆಟ್ಟ ರೌಡಿಗಳನ್ನು ಮೆಟ್ಟಿಸಿಡಲು ಬಂದ ಯುವರಾಜ ಯಮರಾಜ. ಕಂಡ ರುಂಡ ಹಾರಿಸೋ ಪುಂಡ ಯಮರಾಜ ನಾನಾಗಿರುವಾಗ ನೀನ್ಯಾವ ಯಮರಾಜ? ನಿನ್ನ ಹೆಸರೇನು? ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರಿ ಹಾರಿ ಹೋಗೋದು ಖಂಡಿತ. 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿ ಕತ್ತು ಕೊಯ್ದು ನನ್ನ ಆಸ್ತಿಯನ್ನು ಎತ್ತು ಹಾಕಿಬಿಟ್ಟು ಆ ಸೇಡಿಗಾಗಿ ನಿನ್ನ ಸಿರ ಕತ್ತರಿಸಲು ಬಂದ ರಣವಿಕ್ರಮ. ರಣವಿಕ್ರಮ ನನ್ನ ಶಿರ ಕತ್ತರಿಸಲು ನಿನ್ನಿಂದ ಯಾಕೋ? ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನನ್ನನ್ನು ಮುಟ್ಟಲು ಮುಂದೆ ಬಂದರೆ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಗೌಡನ ಚಾವಡಿಗೆ ಕಟ್ಟಬೇಕಾಗುತ್ತದೆ. ಎಚ್ಚರ! ಎಚ್ಚರ ಎಚ್ಚರ ಹೇಳು ಬಂಡ ಬಂಡಿ ಮಗನ. ನಿನ್ನಿಂದ ರುಂಡ ಕತ್ತಿಸಿಕೊಳ್ಳಲು ನಾನೇನು ಶಂಡನಲ್ಲ, ಗಂಡೆದಿಯ ಪೌಂಡ ಹುಲಿ. ನಿನ್ನ ರುಂಡ ಕತ್ತರಿಸಿ ತಿನ್ನುವ ಗಂಡುಗಲೆ. ಗಂಡುವಲೆ ಇಡೀ ಗುಂಡಾಗಳ ರಾಜ್ಯದಲ್ಲಿ ಪುಂಡ ಯಮರಾಜ ನಾನಾಗಿರುವಾಗ ನನ್ನ ರುಂಡ ಕತ್ತರಿಸಿ ತಿನ್ನಲು ನೀನು ಗಂಡುಗಲೆ ಆದರೆ ನಿನ್ನಂತ ಹುಲಿಗೆ ಹೇಗೆ ಬಲೆ ಬೀಸಬೇಕೆಂಬುದು ಈ ಖತರ್ನಾಕ್ ಕಳ್ಳಾಯಕನಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿ ಹೊರಟು ಹೋಗಲೇ ಬಚ್ಚ. ಹೊರಟು ಹೋಗಲು ಬಂದಿಲ್ಲ ಲುಚ್ಚ. ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಸುಟ್ಟು ಹಾಕುವುದಕ್ಕೆ ಬಂದಿದ್ದೇನೆ. ಸುಟ್ಟು ಹಾಕುನೆಂದೇ ಸಿಟ್ಟಿನಿಂದ ಮುಂದೆ ಬಂದರೆ ಇದೇ ಪಿಸ್ತೂಲಿನಿಂದ ನಾನು ಸುಟ್ಟು ಸುಡುಗಾಡಿ ಕಟ್ಟಬೇಕಾಗುತ್ತದೆ ಕೆಟ್ಟ ಶರೀರವನ್ನು. ಸುಟ್ಟು ಹಾಕುತ್ತೆಂದು ಸಿಟ್ಟಿನಿಂದ ಸಿಡಿದು ಬಂದರೆ ಇದೇ ಲಾಂಗಿನಿಂದ ಬಚ್ಚಿ ಹಾಕಿ ತಿನ್ನುವೆ ಕಾಡಿನ ಹುಲಿಯಾಗೆ. ಕಾಡಿನ ಹುಲಿಯೊಂದು ನಾಡಿನಲ್ಲಿ ಮೆರೆಯಬೇಡ. ಮೆರೆದಿದೆ ಆದರೆ ಇದೇ ಪಿಸ್ತೂಲಿನಿಂದ ನಿನ್ನ ಗುಂಡಿಗೆ ಹೊಡೆದು ಹರಿದು ಹೋಗುವುದು ನಿನ್ನ ರಕ್ತದ ಕಾವಲೆ. ರಕ್ತ ಕಾವಲೆ. ರಕ್ತ ಕಾವಲೆ ಹರಿಸಲು ನಿನ್ನಿಂದಷ್ಟೇ ಅಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ.
ಈ ಕರ್ನಾಟಕದಲ್ಲಿ ನಾನೇ ದೊರೆ ಎಂದು ಪರಿಹರಿಸಿಕೊಳ್ಳು ನಿಮ್ಮಂತ ಕೆಟ್ಟ ಕುಣ್ಣಿಗಳನ್ನು ನನ್ನ ಕಾಲ ಕೆಳಗೆ ಹಾಕಿ ಪಾತಾಳ ಲೋಕಕ್ಕೆ ಅಟ್ಟು ಬಿಡುವೆ. ನಿಮ್ಮಂತ ಕೆಟ್ಟ ಕುಂಡಿಗಳನ್ನು ಪಾತಾಳಕ್ಕೆ ಅಟ್ಟುತ್ತೇನೆ ಎಂದು ಸಿಟ್ಟಿನಿಂದ ಮುಂದೆ ಬಂದರೆ ನಿನ್ನ ಹೆತ್ತ ತಂದೆ ತಾಯಿಯನ್ನು ಕತ್ತರಿಸದಂತೆ ನಿನ್ನನ್ನು ಕತ್ತರಿಸಬೇಕಾಗುತ್ತದೆ ಬಲುದೋಕೆ. ಏ ರೌಡಿ ರಾಜ, ನನ್ನ ಹೆತ್ತ ತಂದೆ ತಾಯಿ ಕತ್ತರಿಸಿದು ಎಂದು ನೆನಪು ಮಾಡಿಬಿಟ್ಟೆ. ಇದೇ ಲಾಂಗಿನಿಂದ ನಿನ್ನ ರುಂಡ ಕತ್ತರಿಸಿ ನಿನ್ನ ಕಬಾಬ್ ಮಾಡಿದರು. ಇಲ್ಲಿ ಮುಗಿದು ಹೋಗೋದು ಈ ನಾಟಕದ ನಾಂದಿ. ಇನ್ನು ಮುಂದೆ ನೋಡು, ಎಲ್ಲರನ್ನು ಕತ್ತರಿಸಕ್ಕೆ ಬರುತ್ತೇನೆ ಕೆಂಗೆಟ್ಟಿನ ಹುಲಿಯಾಗೆ, ಸೇಡಿನ ಸಿಂಹನಾಗೆ. ದಿಸಮ ಹೋಗೋ, ನಿನಗೆಲ್ಲಿ ಗೊತ್ತಾಗಬೇಕು ಈ ರೌಡಿ ರಾಜನ ಕುತಂತ್ರ. ಸಮಯ ಸಾಧಿಸಿ ನಿನಗೊಂದು ನಾ ಸಾವಿನ ದಾರಿ ತೋರಿಸದಿದ್ದರೆ ನನ್ನ ಹೆಸರು ರೌಡಿ ರಾಜನೇ ಅಲ್ಲ. ನಾನು ಯಾರು ಗೊತ್ತಲ್ಲ, ಕಣ್ಣಿಟ್ಟರೆ ರೌಡಿ ರಾಜ, ಕೈ ಕೊಟ್ಟರೆ ಯಮರಾಜ. ರೈತರ ರಾಜ್ಯದಲ್ಲಿ ರೋಡಿಗಳಿಗೆ ನಾನೇ ದರ್ಬಾರ್. ಹರದ ಹಕ್ಕಿಗಳ ಶೀಲ ಕುಕ್ಕಿ ತಿನ್ನುವುದೇ ಈ ನಂಜೇಗೌಡನಿಗೆ ವಜಾ. ಈ ಊರಲ್ಲಿ ನನಗೆ ಯಾರಾದ್ರೂ ಎದುರುತ್ತರ ಕೊಟ್ಟರೆ ಅವರ ಪಾಲಿಗೆ ಆಗುವೆನು ಯಮ. ಲೇ ಧರ್ಮ ಕೆಟ್ಟ ಧರ್ಮ, ಜಾತ್ರೆಗಳ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾಗಿ ನನ್ನನ್ನು ಸೋಲಿಸಿ ನೀನು ಜಯ ಸಾಧಿಸಿದರೆ ಸುಮ್ಮನೆ ಕುದುರುತ್ತಿದೆ ಆರಾಮ್ ಕೋರ್. ಆ ಸೇಡಿಗಾಗಿ ಸೌಂದರ್ಯ ಸಾಗರದಲ್ಲಿ ಹಿಂಚರಿಸುವ ಆ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಯಾಕ್ರಿ ಗೌಡ್ರ ಸಿಕ್ಕಂಗ ಯಾರು ಸಿಕ್ಕಂಗ ಬೇರತ್ರಿ? ಯಾಕ್ರಿ? ಮತ್ತಾರು ಇಲ್ಲ ತರ ಶೆಟ್ಟಿ, ನಮ್ಮನ್ನು ಅವಮಾನ ಮಾಡಿದ ಆ ಧರ್ಮರಾಜ ತಮ್ಮನನ್ನು ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರಿ ಧನ್ಯರ? ತಪ್ಪು ಮಾಡಿದಾನೆ ತಿರುಶೆಟ್ಟಿ, ತಪ್ಪು ಮಾಡಿದಾನೆ. ಜಾತ್ರೆ ನಡೆಯುವ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಪ್ರತಿ ಸಾರಿ ನಾವೇ ಜಯ ಸಾಧಿಸುವಾಗ ನನ್ನ ಬಲಗೈ ಬಂಟನ್ನು ಸೋಲಿಸಿ ತಪ್ಪು ಮಾಡಿದಾನೆ. ಆ ಸೇಡಿಗಾಗಿ ಅವನ ಬಾಳಿ ತೋಟವನ್ನು ಕೊಚ್ಚುಗೊಸಲು ಕಳಿಸಿದ್ದಾನೆ. ಆ ಮಾರಿಗುಡಿಯನ್ನು ಅಟ್ಟ ಮಾಡ್ರಿ ಸಾವ್ಕಾರ.
ನನ್ನ ಮಕ್ಕಳ ಅನ್ನ ತಿಂದು ಬದುಕಬಾರ್ದ್ರಿ, ಬರೇ ಮಣ್ಣು ತಿಂದು ಬದುಕ್ಬೇಕ್ರಿ ಪಾ. ಅಣ್ಣ ನಾ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ, ಸ್ವಲ್ಪ ಹಣ ಬೇಕಾಗಿತ್ತಣ್ಣ. ಸುವರ್ಣ, ಸಾವಿರಾರು ಎಕರೆಗೆ ನೀನೇ ಒಡಿತೆಯಾಗಿರುವಾಗ ಹಣ ಕೇಳು ಸಂಕೋಚಕ್ಕೆ ತೆಗೆದುಕೋಮ್ಮ. ಆಯ್ತಣ್ಣ, ನಾನು ಹೋಗಿ ಬರ್ತೀನಿ. ಆಯ್ತು ಸರೋಜ, ಹೋಗಿ ಬಾ. ಅಲ್ರಿ ಸಾವುಕಾರ, ಆಸ್ತಿ ನಿಮ್ಮ ಹೆಸರೇ ಇರೋದು ಬೆಟ್ಟ, ಸುವರ್ಣ ಅವರ ಆಸ್ತಿ ಯಾಕೈತೆ ಅಂತೀನ್ರಿ ಪಾನ. ಶೆಟ್ಟಿ, ನಾನು ಕೆಟ್ಟವನಾಗುತ್ತೆಂದು ತಿಳಿದು ನನ್ನ ತಂದೆ ತಾಯಿ ಹೆಸರು ನನ್ನ ತಂಗಿ ಹೆಸರು ಬರೆದಿಟ್ಟು ಸತ್ತು ಹೋದರು. ಓಹೋ, ಹೆಂಗೈತೇನ್ರಿ ಅದ್ರ ಹಕ್ಕಿಕತ್ತ ಗೊತ್ತಾದ್ ಬಿಡ್ರಿಪ್ಪ. ನೀವು ಹೇಳಿದ ಹಾಗೆ ಆ ಬಡ ಭಿಕಾರಿಯ ಧರ್ಮರಾಜನ ಬಾಳೆ ತೋಟವನ್ನು ಕತ್ತರಿಸಿ ಬಂದೆ. ಶಬ್ಬಾಷ್ ಮಾರಿಗುಡಿ, ಶಬ್ಬಾಷ್. ಮೆಚ್ಚಬೇಕಾಗಿದ್ದು ಇಲ್ಲಿನ ಶೂರತನವನ್ನು. ಇನ್ನು ಮುಂದೆ ಹಾರಬೇಕು ಆ ವೈರಿಗಳ ರುಂಡವನ್ನು. ಓಕೆ ಬಾಸ್, ಓಕೆ. ಈ ಗಂಡುಗಲಿ ಪುಂಡ ಹುಲಿಯಾಗಿ ನಮ್ಮ ವೈರಿಗಳ ರುಂಡವನ್ನು ಈ ಭೂಮಂಡಲಕ್ಕೆ ತೂರಾಡದಿದ್ದರೆ ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ರುಂಡ ಕಡಿದ ಅಟ್ಟ ಯಾಕ್ರಿ ಸಾವುಕಾರ, ಆ ನನ್ನ ಮಕ್ಕಳ ಚಪಾತಿ ಹೇಟ್ ಲಟ್ಟಿಸ್ಬಿಡೋಣ್ರಿ ಸಾವುಕಾರ. ನಾವು ಮಾಡಿದ್ದ ಮಜಾರಿ, ನಾವು ಕೊಟ್ಟಿದ್ದ ಸಜಾರಿಪ್ಪ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಹೊಂಚಾಕಿ ಸಂಚು ಹಾಕಲು ಬಂದಿರುವೆ? ಚೇಚೆ, ಹಾಗೇನಿಲ್ಲ ಗೌಡ್ರೆ. ನಿಮ್ಮ ಆಳು ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಅದರ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಪರಿಹಾರ? ನಿನ್ನಂತ ಬಡ ಭಿಕಾರಿಗೆ ಈ ಸಾವುಕಾರ ಕೊಡುವುದಿಲ್ಲ ಪರಿಹಾರ. ನಾಳೆ ನೀ ಸತ್ತ ಮೇಲೆ ಸರ್ಕಾರವೇ ಕೊಡುತ್ತದೆ ಪರಿಹಾರ. ಸರ್ಕಾರ ಸರ್ಕಾರ ನಡೆಸುವ ಸರ್ದಾರನನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಬಡ್ಡಿ ಹಣವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಸಿಗಬೇಕಲ್ಲೇ ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನನ್ನ ಹಣ ಕೊಟ್ಟು ಬರೋಬ್ಬರ್ ಬರಾಗುವುದಿಲ್ಲ. ಜೀವನ ಗತಿ ಲೇ ಗಜೇಂದ್ರ, ಜೀವನ ಮೇಲೆ ಆಸೆ ಇಟ್ಕೊಂಡು ಎಷ್ಟು ಜೀವನ ಮಾಡವಲ್ಲ ಈ ಸಾವುಕಾರ. ಲೇ ಗಜೇಂದ್ರ, ಜಾತ್ರೆಯಲ್ಲಿ ನಡೆಯುವ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟುನೊಂದಿಗೆ ಭಾಗಿಯಾಗಿ ನನ್ನನ್ನು ಸೋಲಿಸಿ ನೀನು ಜಯ ಸಾಧಿಸಿದರೆ ಸುಮ್ಮನೆ ಕುದುರ್ತಿರದಲ್ಲಿ ಆರಾಮ್ ಕೋರ್. ನಿನ್ನ ವಾಯು ತೋಟವನ್ನು ಕತ್ತರಿಸಿದಂಗೆ ನಿನ್ನ ಕತ್ತರಿಸುವ ಕಳ್ಳಕ್ಕೆ ನಾನಾಗುವೇನು? ಬಲು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಸೂಲ ಮಕ್ಕಳ. ನನ್ನನ್ನು ಕತ್ತರಿಸುವ ಕಳನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತರನ್ನು ರುಂಡ ಕಡೆಯಲ್ಲಿ ಬಿಡುವುದಿಲ್ಲ ಈ ಗಜೇಂದ್ರ. ನೀನು ಎಚ್ಚರ. ನಮಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ಹುಲಿಯಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ನನ್ನ ಲಾಂಗಿನಿಂದ ಕೊಚ್ಚಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ. ಲೇ ಮಾರಿಗುಡಿ, ಗೌಡನ ಮನೆಯಲ್ಲಿ ನಾನೇ ಸರ್ದಾರನೆಂದು ಸವಾಲ್ ಹಾಕಿದರೆ ಮಗನ, ಇದೇ ನನ್ನ ಗಂಡು ಕೂಡ ನಿನ್ನ ರುಂಡ ಆರುವುದು ಖಂಡಿತ. ಲೇ ಗಜೇಂದ್ರ, ಗಂಡು ಗಂಡುಗಳು ತೋರಿಸಿದರೆ ಹೆದರಿ ಓಡಿ ಹೋಗುತ್ತಂತ ತಿಳಿದಲ್ಲಿ ಬಡ್ಡ ಬಡ್ಡಿ ನನ್ನ ಮಗನೇ.
ಇದೇ ನನ್ನ ಬಂದೂಕಿನ ಗುಂಡಾರಿಸಲು ತಾಳು ಮಗನೇ. ಲೇ ಈಚಗೌಡ, ಆ ನಿನ್ನ ಬಂದೂಕಿಗೆ ಹೆದರುವ ಗಂಡು ನಾನಲ್ಲ. ಗಂಡೆದೆಯ ಗಂಡು ಹುಲಿ ಈ ಗಜೇಂದ್ರ. ಕಂಡವ್ರಿಗೆ ಪರಿಹಾರ ಕೊಡಾಕತ್ತಮ್ಮ. ಇದೇನ ಸೊಸೈಟಿ ಗೋಡನ್ ಮಾಡ್ಯಾನ. ಇದು ಪಕ್ಕ ನಮ್ಮ ಗೌಡ್ರ ಮನೆ ಐತೆ. ಸೊಮ್ಮ ಸರಳ ಇಲ್ಲಿ ಜಾಗ ಕಾರ್ಯ ಮಾಡ್ತೀವ ಏನ ನಿನ್ನ. ಹಾ ಹೇಳ್ತೀರೇನೋ ಹುಚ್ಚು ಸುಳಿ ಮಕ್ಕಳ್ರ, ನಮ್ಮ ಗಜೇಂದ್ರನಿಗೆ ಪರಿಹಾರ ಕೊಡಿ. ನನ್ನ ಜಮೀನನ್ನು ನನಗೆ ಬಿಟ್ಟು ಕೊಡಿ. ಇಲ್ಲದಿದ್ದರೆ ನಿಮ್ಮೆಲ್ಲರನ್ನು ಸುಟ್ಟು ಹಾಕುವೆ. ಲೇ ಸೊಕ್ಕಿನ ಕೊಂಡಿ, ಈ ದರ್ಪದ ಕೋಟೆ ಒಳಗಡೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ದಣಿಯ ಕೋಟೆಗೆ ಬಂದು ಸಿಕ್ಕಂತೆ ಮಾತನಾಡುತ್ತೀವೇನೋ ಹರಾಮ್ಕೋರ. ಏ ಲುಚ್ಚ, 10 ವರ್ಷಗಳಿಂದ ಈ ಗೌಡ ನನ್ನ ಹೆತ್ತ ತಂದೆ ತಾಯಿಯರನ್ನು ಕತ್ತು ಕೊಯ್ದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿಬಿಟ್ಟ. ಆ ಸೇಡಿಗಾಗಿ ನಿಮ್ಮೆಲ್ಲರ ಶಿರ ಕತ್ತರಿಸಲು ಬಂದಿದ್ದೇನೆ. ಈ ವೀರ ರಣವಿಕ್ರಮ. ಶಿವದ ಮರಿ, ಶಿವದ ಮರಿ ಎಂದು ಸಮರ ಸಾಧಿಸಲು ಬಂದರೆ ಕಾಡಿನ ಮೃಗವಾಗಿ ನಿಮ್ಮ ಹೊಟ್ಟರ ರಕ್ತ ಕುಡಿವೆ ಈ ನನ್ನ ಮಾತ್ರ ಕೋಟೆಯಲ್ಲಿ. ಏ ತಮ್ಮ, ಅಂದ ಕಳ್ಕೊಂಡ ಆಸ್ತಿ ಸಿಗ ಸಾಧ್ಯ ಇಲ್ಲ ತಮ್ಮ. ಸೊಮ್ಮ ಹೊರಟು ಹೋಗ್ಬಿಡಲಿಲ್ಲ. ಸಾಧ್ಯವಾಗದಿದ್ದರೆ ಸತ್ತ ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ವಿಕ್ರಮನ ಜಮೀನು ಕೊಟ್ಟು ನನ್ನ ಬೆಳೆ ಪರಿಹಾರ ಕೊಟ್ಟು ಬಿಡು. ಪರಿಹಾರ ಕಂಡರೆ ಪರಿಹಾರ ಕೊಡೋದಕ್ಕೆ ನಾನೇನು ದಾನಶೂರ ಕರ್ಣ ಅಲ್ಲ, ನಿಮ್ಮ ಪಾಲೆ ಯಮರಾಜನಲ್ಲ. ಏ ನಂಜೇಗೌಡ, ಇದೇ ಊರಿನಲ್ಲಿ ಯಮರಾಜನೆಂದು ಮೆರೆಯುತ್ತಿದ್ದರೆ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿ ಬಂದ ಈ ರಣವಿಕ್ರಮ, ಏ ರಣವಿಕ್ರಮ, ಮತ್ತು ತೋರಿಸಿ ಮುಚ್ಚಿ ಹಾಕುವುದಕ್ಕೆ ನಾನೇನು ಮತ್ತು ತೋರಿಸಿ ಮುಚ್ಚಿ ಹಾಕುವುದಕ್ಕೆ ಯಾರನ್ನು ಸಾಧ್ಯ ಇಲ್ಲ. ಯಾರಾದರೂ ಹುಟ್ಟಿದರೆ ಅವರ ರುಂಡ ಕಡಲು ಚೆಂಡುವಿನ ಹಾರ ಮಾಡಿ ಹಾಕೋವಲ್ಲ ಈ ಸಾವುಕಾರ. ಸುಟ್ಟು ಹಾಕುತ್ತೇನೆಂದು ಮೊಟ್ಟಿ ನೋಡಗೌಡ. ನಿಮ್ಮೆಲ್ಲರನ್ನು ಶಿರ ಕತ್ತರಿಸಿ ಈ ರೈತನ ರಾಜ್ಯದಲ್ಲಿ ಮುಚ್ಚಿ ಬಿಡುವೆ. ಹೋಗು ರಕ್ರಮ ಹೋಗು. ಲೇ ರಣವಿಕ್ರಮ, ನೀವು ಬಾಯಿ ಬಂದಂತೆ ಮಾತನಾಡಿದರೆ ಮೆಟ್ಟಿಸುವೆ ನಿಮ್ಮ ಕೆಟ್ಟ ಶರೀರವನ್ನು. ಲೇ ಕೆಟ್ಟ ಸುಳ್ಯ ಮಕ್ಕಳ್ರ, ನಮ್ಮನ್ನು ಮೆಟ್ಟಿಸಿಡಲು ಬಂದರೆ ಈ ಕೆಟ್ಟ ಹುಲಿ ತಿಳಿಯುವುದು ಹಸಿವುಲ್ಲನಲ್ಲ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವನ್ನು ಹುಷಾರ್. ಲೇ ಬಡ ವಿಕರ ಮಕ್ಕಳು, ಸೋಮನ ಹೊರಟೋಗಿದ್ದರಿಂದ ರಾಜಾವಲಿ ರೊಚ್ಚಿಗೆದ್ದು ಮಾತನಾಡಿದರೆ
ಎತ್ತಬೇಕಾಗ್ತದೆ ನನ್ನ ಲಾಂಗನ್ನು. ಲೇ ಮಾರಿಗುಡಿ, ಸೌಕಾರನ ಮನೆಯಲ್ಲಿ ನಾನೇ ಸವಾಲೆಂದು ಲಾಂಗಿ ಎತ್ತಿದರ ಮಗನ. ಇದೇ ನನ್ನ ಗಂಡು ಕೊಡಲಿಯಿಂದ ನಿನ್ನ ರುಂಡ ಕಡಿದು ನಮ್ಮೂರಿನ ಅಗಿಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ಕೋಟ್ಯಾಳೂರ ಮುತ್ತವರು ನಟ್ಟು ಹಸರಣ ಹಾಕದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಕತ್ತರಿಸ್ಬೇಡ ಉತ್ತಮ ನನ್ನ ಕತ್ತ ಎಷ್ಟು ಬೇಕು ಹೇಳಿ ರೊಕ್ಕ ಇವತ್ತ ಸದ್ದ 1 ನಿಮಿಷ. ನಮ್ಮ ಬೆಳೆ ಹಾನಿ ಮಾಡಿದಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡು. ಬರೀ 1 ಲಕ್ಷ ರೂಪಾಯಿ ಆತಮ್ಮ. ನನ್ನ ಕಸಬಾರ ಕಿಮ್ಮತ್ ಅಲಕ್ಕಿನಿಂದ ದಪ್ಪ ತಡಿ ಒಳ ಹೋಗಿ ತಂದು ಕೊಡ್ತಾನ. ಹಿಡಿಯೋ ತಮ್ಮ ನೀನು ಪರಿಹಾರ ಹಣ ಮುಗಿತ್ಲ. ನಿಮ್ದು ವ್ಯವಹಾರ ನಿಮ್ಮದಕ್ಕೆ ನಮ್ಮ ಕೊನೆ ನಮಸ್ಕಾರ. ತಿರ್ಸಟ್ಟಿ, ಇನ್ನು ಈ ವಾರ ಮುಗಿತೆ ಅಂತ ತಿಳಿಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಟ್ಟರೆ ಸರಿ. ಈ ಬೆಟ್ಟದ ಹುಲಿ ಬೇಟೆಯಾಡಲು ಸದಾ ಸಿದ್ಧ. ದಿಸ್ ಇಸ್ ಮೈ ಚಾಲೆಂಜ್. ಹೋಗು ವಿಕ್ರಮ ಹೋಗು. ನಿನಗೇನು ಗೊತ್ತು ಈ ಗೌಡನ ಕಾಡಿಸ್ತಾರ? ನಿನ್ನಂತ ಬೇಟೆಯಾಡುವ ಬೆಟ್ಟದ ಹುಲಿ ಜೊತೆ ಬೇಟೆಯಾಡಲು ಸದಾ ಸಿದ್ಧ ಈ ನಂಜೇಗೌಡ. ದನಿ, ನೀವು ಅವರನ್ನು ಇಲ್ಲಿಂದ ಸುಮ್ಮನೆ ಹೋಗಲೇ ಬಿಟ್ಟಿದ್ದೇ ತಪ್ಪಾಯಿತು. ನೀವು ಆರ್ಡರ್ ಮಾಡಿದ್ದರೆ ಇಷ್ಟೊತ್ತಿಗೆ ಅವರ ರುಂಡವನ್ನು ಕತ್ತರಿಸಿ ಬಿಡಿತು ತಾಯಿ ಮಾರಿಗುಡಿ. ಕಂಡವರು ರುಂಡ ಆರಿಸೋ ಪುಂಡ ರೌಡಿ ನಾನಾಗಿರುವಾಗ ಯಾರ ರುಂಡ ಆರಿಸಬೇಕು ಹೇಳಿ ಬಾಸ್? ಮತ್ಯಾರು ಇಲ್ಲ ರಾಜ, ನಮ್ಮ ಬದ್ಧ ವೈರಿಗಳಾದ ಆ ಗಜೇಂದ್ರ ವಿಕ್ರಮ ರುಂಡ ಆರಿಸಬೇಕು. ಓಕೆ ಬಾಸ್, ಓಕೆ. ಆ ಗಜೇಂದ್ರ, ಆ ರಣವಿಕ್ರಮ ನನಗೆ ಹಿಂದೆ ಎಚ್ಚರಿಕೆ ಗಂಟೆ ಬಾರಿಸೋಗಿದ್ದಾನೆ. ನೀವು ಆರ್ಡರ್ ಮಾಡಿದರೆ ಸಾಕು, ಈಗಲೇ ಮುಗಿಸಿಬಿಡುವೆ ಅವನನ್ನು. ನಿಲ್ಲು ರಾಜ ನಿಲ್ಲು. ಆ ಗಜೇಂದ್ರ ವಿಕ್ರಮ ರುಂಡ ಆರಿಸುವ ಬದಲು ಈ ತಿರಶೆಟ್ಟಿಗೆ ಗುಂಡು ಆರಿಸು. ಲೇ ತಿರ್ಸೆಟ್ಟಿ, ನನ್ನ ಗೆಳೆಯ ಒಮ್ಮೆ ಆರ್ಡರ್ ಮಾಡಿದರೆ ಮುಗಿತ್ತು. ನೀನಿನ್ನು ಮರ್ಡರ್ ಆಗಲೇಬೇಕು. ಹಾಕಬೇಡ್ರಿಪ್ಪ ನನ್ನ ಗುಂಡ. ನಾ ಏನು ತಪ್ಪು ಮಾಡೀನಿ ಶಿವ? ತಪ್ಪು ಮಾಡಿದೆ ತಿರುಶೆಟ್ಟಿ, ತಪ್ಪು ಮಾಡಿದೆ. ನನ್ನ ಅಪ್ಪಣ ಇಲ್ಲದ ಆ ಬಡಬೇಕರ ಹಣ ಕೊಟ್ಟು ತಪ್ಪು ಮಾಡಿ ತಿರುಶೆಟ್ಟಿ, ಅದಕ್ಕಾಗಿ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ತೋರಿಸ್ಬೇಡ್ರಿಪ್ಪ ನಿಮ್ಮ ಬಂದೂಕ. ನೀವು ತೋರಿಸಿದ್ರಂದ್ರೆ ಹೊಕ್ಕವ್ರಿ ನನ್ನ ದೋತ್ರದಾಗ ಒಂದಕ್ಕ. ನಿಮ್ಮನ್ನ ಕೇಳ್ದ ದುಡ್ಡು ಕೊಟ್ಟಿದ್ದೇನೋ ಕರೀತ್ರಿ ಗೌಡ್ರ. ಆದ್ರೆ ನಾ ಕೊಟ್ಟ ದುಡ್ಡ ಪಕ್ಕ ವರ್ಧನದಲ್ರಿ. ಅವು ಪಕ್ಕ ಡೂಪ್ಲಿಕೇಟ್ರವ. ಯಾಕೆ ಹೇಳ್ರಿ? ಆ ಧರ್ಮರಾಜನ ಮನ್ಯಾಗ ಕೋಟಾ ನೋಟ್ರಿ ಅವಾರ ನೀಡಾಕತ್ತ ಹೇಳಿ ಇನ್ಸ್ಪೆಕ್ಟರ್ ವಿಜಯ್ ಸಾಹೇಬ್ರಿ ನೀವು ಫೋನ್ ಮಾಡ್ರಿ. ಅವ್ರ ಜೇಲ್ವಾಸ ನಾವು ದಿಲ್ಲಿ ದರ್ಬಾರ್ ಹುಲಿಯಾಗಿ ಮೆರೆದು ಹಂಗೈತ್ರಿ ಗೌಡ್ರ ನನ್ನ ಐಡಿಯಾ. ಮೆಚ್ಚಿದ ತಿರುಶೆಟ್ಟಿ ನಿನ್ನ ಚಾಣಾಕ್ಷತೆಯನ್ನು ಈಗಲ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಮಾಡು. ಆಯ್ತ್ರಿಪ್ಪ. ಹಲೋ ಇನ್ಸ್ಪೆಕ್ಟರ್ ವಿಜಯ್, ನಾನು ನಂಜೇಗೌಡ ಮಾತನಾಡೋದು. ಆ ಧರ್ಮರಾಜ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೀತಿದೆ. ನೀನು ಈಗಲೇ ಅರ್ಜೆಂಟ್ ಹೋಗಿ ಅವರನ್ನು ಅರೆಸ್ಟ್ ಮಾಡಬೇಕು. ಲೇ ಧರ್ಮರಾಜ್, ಇನ್ನು ಮುಂದೆ ನೀ ಎನಿಸಬೇಕು ಕಂಬೇನು. ಲೇ ಮಾರಿಗುಡಿ, ಇದೇ ಖುಷಿಯಲ್ಲಿ ಒಳಗಿದ್ದ ಇಸ್ಕಿವಾಡಿನ ತೆಗೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಹೋಗಿ ತೆಗೆದುಕೊಂಡು ಬರ್ತೇನೆ.
ಲೇ ಶೆಟ್ಟಿ, ಇದೇ ಖುಷಿಯಲ್ಲಿ ಪಕ್ಕದ ಮನೆ ಪದ್ಮಾಳ್ಗೆ ಬರಲು ಹೇಳು, ನಮ್ಮೊಂದಿಗೆ ಹಾಡಿ ಕುಣಿಯಲು. ಆಯ್ತ್ರಿಪ್ಪ. ಹಾ, ನಾ ತಿರ್ಸೆಟ್ ಮಾತಾಡೋದ. ಇವತ್ತು ನಮ್ಮ ಸಾವುಕಾರ ಮನ್ಯಾಗ ಗಜ್ಮಾ ಪೂರಂ ಏರ್ಪಾಡು ಮಾಡ್ಕೊಂಡಿವ. ಒಟ್ಟನೆ ತುರ್ತು ಎಮರ್ಜೆನ್ಸಿ ಮುಕ್ಳಿ ಕಾಲ ಓಡಿ ಬಾ ಇಲ್ಲಿ. ನಮ್ಮ ಸಾವುಕಾರ ಶೆಡ್ದು ಗೊತ್ತ ಸದ್ದ ಇಲ್ಲ ಆದ್ರ ಇಡ್ಲಾನ. ಹಾ, ವಿಕ್ರಮ್, ನೀನು ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಆಯ್ತು ಬಾಸ್, ಈಗಲೇ ಹೋಗಿ ಬರುತ್ತೇನೆ. ಆಯ್ತು ಆಯ್ತು ವಿಕ್ರಮ್, ಹೋಗಿ ಬಾ. ಲೇ ತಿರುಶೆಟ್ಟಿ ಮಾರಿಗುಡಿ, ಆ ಕಪ್ಪ ತೊಗೊಂಡಿರುವ ಆ ವಿಕ್ರಮ ಜಮೀನನ್ನು ಇಡೇ ಮಾಡ್ಕೊಂಡು ಬನ್ನಿ. ಮುಂದೊಂದು ಅಲ್ಲೊಂದು ಫ್ಯಾಕ್ಟ್ರಿ ಕಟ್ಟೋಣ. ಆದ್ರೆ ಈಗ ಅವ್ರ ನಾ ಹೋಗಿ ಇಡೇ ಮಾಡ್ಕೊಂಡ್ ಬರ್ತೀವಿ. ನಾವು ನಡೀನ್ರೈನ. ನಾ ಕೊಟ್ಟ ಟ್ರೀಟ್ಮೆಂಟಿಗೆ ನೀನು ಇನ್ನು ಸುಧಾರಣೆ ಆಗುವುದಿಲ್ಲ. ನಿನ್ನ ಹೆಣ ಜೈಲಿ ಕೊಡಲೇಬೇಕು. ಹಣ ತೆಗೆದುಕೊಳ್ಳಬೇಕೆಂದರೆ ಯಾರೋ ಈ ಊರಿನ ಕಟುಕರು ನನ್ನ ಬಾಳೆ ತೋಟವನ್ನೇ ಸರ್ವನಾಶ ಮಾಡಿದ್ದಾರೆ. ಇನ್ನು ನನ್ನ ಹೆಂಡತಿಯನ್ನು ಹೇಗೆ ಉಳಿಸಿಕೊಳ್ಳಲಿ ತಂದೆ, ಹೇಗೆ ಉಳಿಸಿಕೊಳ್ಳಲಿ? ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಗುಣವಾಗಲಿಲ್ಲವೇ? ಇಲ್ಲ ಕುಮಾರ, ಇಲ್ಲ. ನಿನ್ನ ತಾಯಿ ಗುಣವಾಗಬೇಕಾದರೆ 2 ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರೆ ಅಪ್ಪ ಆಸ್ಪತ್ರೆಯಲ್ಲಿ. ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿನ ಉಳಿಸಿಕೊಡಪ್ಪ, ನಿನಗೆ ಕೈ ಮುಗಿದು ಹೇಗೆ ಉಳಿಸಿಕೊಳ್ಳಲಿ ಕಂದ, ಹೇಗೆ ಬದುಕಿಸಿಕೊಳ್ಳಲಿ? ವಿಕ್ರಮ, ಗಜ ಈಗ ಬಂದೇನಪ್ಪ ಕಾಡಿನಿಂದ? ಹೌದು ಅಪ್ಪಾಜಿ, ಈಗ ತಾನೇ ಬಂದೆ. ನನ್ನ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ತಿಳಿತು, ಈಗ ತಾನೇ ಬಂದೆ. ಅಣ್ಣ, ಏಕೆ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ಅತ್ತಿಗೆ ಇನ್ನೂ ಗುಣವಾಗಿಲ್ಲವೇ? ಇನ್ನೂ ಗುಣವಾಗಿಲ್ಲವಪ್ಪ, ನಿನ್ನ ಅತ್ತಿಗೆ ಇನ್ನೂ ಗುಣವಾಗಿಲ್ಲ. ನಿನ್ನ ಅತ್ತಿಗೆ ಗುಣವಾಗಬೇಕಾದರೆ 2 ಲಕ್ಷ ರೂಪಾಯಿ ಹಣವನ್ನು ಹಾರ್ಟ್ ಆಪರೇಷನ್ಕ್ಕಾಗಿ ಕೇಳುತ್ತಿದ್ದಾರೆ ಅಪ್ಪ ಆಸ್ಪತ್ರೆಯಲ್ಲಿ. ಅಪ್ಪ, ನಮ್ಮ ಬೋಳೆ ತೋಟವನ್ನು ಹಾಳು ಮಾಡಿದವರು ಯಾರೂ ಅಲ್ಲಪ್ಪ, ಇದೇ ಊರಿನ ಬಂಡಗೌಡ. ಹೌದು ಅಣ್ಣ, ಆ ಬಂಡಗೌಡ ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ ಸೇಡಿಗಾಗಿ ಆ ಗೌಡನ ಮನೆಗೆ ನುಗ್ಗಿ 1 ಲಕ್ಷ ರೂಪಾಯಿ ಹಣ ಪರಿಹಾರ ತಂಗಿದ್ದೇನೆ. ಏನಪ್ಪ, ನಮ್ಮ ಗೌಡರು ಪರಿಹಾರದ ಹಣವನ್ನು ಕೊಟ್ಟಿದ್ದಾರೆಯಾ? ಹಾಗಾದ್ರೆ ಒಳ್ಳೇದಾಯ್ತು ಬಿಡಪ್ಪ. ವಿಕ್ರಮ, ಮೊದಲು ಹಣದ ಸೂಟ್ ಕೇಸನ್ನು ತೆಗೆದುಕೋಪ, ಮೊದಲು ಆಸ್ಪತ್ರೆಗೆ ಹೋಗಿ ಕಟ್ಟಿ ಬರೋಣ. ನಡಿಯಪ್ಪ, ಬೇಗ ಹೋಗಿ ನಮ್ಮ ತಾಯಿಯನ್ನು ಉಳಿಸ್ಕೊಳ್ಳೋಣ. ನಡಿ, ಹೋಗೋಣ ಬೇಗ. ನಡೆ ಗಜ. ನಿಂತ್ಕೊಳ್ಳಿ ಬಾಬಾ. ಅಂದ ಹಾಗೆ ಇವನು ಯಾರು? ಇವನು ಬೇರೆ ಯಾರು ಅಲ್ಲ ಸರೋಜ, ನನ್ನ ಗೆಳೆಯನ ಮಗ. ಇವನ ತಂದೆ ತಾಯಿಯನ್ನು ಆಸ್ತಿಗೋಸ್ಕರ ಈ
ಊರಿನ ರೌಡಿಗಳು ಕೊಂದು ಹಾಕಿದರಮ್ಮ, ಕೊಂದು ಹಾಕಿದರು. ಆಗ ಇವನು 10 ವರ್ಷದ ಬಾಲಕನಿದ್ದಮ್ಮ, ಬಾಲಕನಿದ್ದ. ಇವನು ಕೊಂದು ಹಾಕುತ್ತಾರೆಂಬ ಭಯಕ್ಕಾಗಿ ಬೆಟ್ಟದ ತುದಿಯಲ್ಲಿ ಮನೆಯನ್ನು ಮಾಡಿ ಇವನನ್ನು ದೊಡ್ಡವನಾಗಿ ಬೆಳೆಸಿದ್ದೇನಪ್ಪ, ದೊಡ್ಡವನಾಗಿ ಬೆಳೆಸಿದ್ದೇನೆ. ಈಗ ಕಾಡಿನಿಂದ ನಮ್ಮ ಮನೆಗೆ ಬಂದಿದ್ದಾನಮ್ಮ, ಮನೆಗೆ ಬಂದಿದ್ದಾನೆ. ಇದೇನು ಯಜಮಾನ್ರಿ, ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಬಂದಿದ್ದೀರಲ್ಲ, ಇದರಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ರೂಪಾಯಿ ಹಣ ಇದೆ ಸರೋಜ, ಆಸ್ಪತ್ರೆಗೆ ತುಂಬಬೇಕು. ರೀ, ಈ ಹಣವನ್ನ ನನಗೆ ಕೊಡಿ, ನಾನು ಬಂಗಾರದ ಒಡವೆಗಳನ್ನ ಮಾಡಿಸ್ಕೊಳ್ತೀನಿ. ಬೇಡ ಸರೋಜ, ಬೇಡ. ಈ ಹಣವನ್ನು ಆಸ್ಪತ್ರೆಗೆ ತುಂಬಬೇಕು. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ. ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡೆಯನ್ನು ಮಾಡಿಕೊಡುತ್ತೇನೆ ಸರೋಜ, ನಾನೇ ನಿನಗೆ ಬಂಗಾರದ ಒಡೆಯನ್ನು ಮಾಡಿಕೊಡುತ್ತೇನೆ. ಸರೋಜ, ನನ್ನ ತಮ್ಮ ಹೇಳುವ ಮಾತು ಸತ್ಯವಿದೆ ಅಮ್ಮ, ಸತ್ಯವಿದೆ. ಮುಂದಿನ ವರ್ಷ ಚೆನ್ನಾಗಿ ಒಳ್ಳೆ ಬೆಳೆ ಬಂದ ಮೇಲೆ ನಾನು ಮಾಡಿಸಿ ಕೊಡುತ್ತೇನೆ ಅಮ್ಮ, ಬಂಗಾರದ ಒಡವೆಯನ್ನು ನಾನು ಮಾಡಿಸಿ ಕೊಡುತ್ತೇನೆ. ಸಾಕು, ನಿಲ್ಲಿಸು ಮಾವ ನಿನ್ನ ಮಾತನ್ನು. ಮೊದಲು ನನಗೆ ಹಣ ಬೇಕು. ಸರೋಜ, ಏನು ಮಾತನಾಡುತ್ತಿರುವೆ ನೀನು? ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ನಾನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಕಾಲೇಜ್ನಲ್ಲಿ ನಿನ್ನನ್ನ ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ತೆಗೆದುಕೊಂಡು ಬಂದು ನಿನ್ನನ್ನ ಮದುವೆಯಾಗಿದ್ದೇನೆ. ಸರೋಜವ್ವ, ನೀ ಹೇಳುದು ಮಾತ್ರ ಸತ್ಯ, ಆದರೆ ಈ ಮನೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಲವ್, ನನಗೆ ಅರ್ಥದ ಮಾತು ಹೇಳುವ ನಾನು ಈ ಮನೆಯ ಯಜಮಾನ್. ನನಗೆ ಬೇಕಾದ ಒಡವೆಗಳನ್ನು ಹಾಕಿಕೊಂಡು ಮೆರಿಬೇಕು ಎಂಬುದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು. ನನಗೆ ಹೇಗೆ ತಿಳಿಯುತ್ತೋ ನಾನು ಹಾಗೆ ಮಾಡೋದು. ಅಣ್ಣ, ಅವಳ ಮಾತೇನು ನೀನು ತಲೆ ಕೆಡಿಸಿಕೊಳ್ಳಬೇಡ. ಅಣ್ಣ ವಿಕ್ರಮ, ಅಣ್ಣ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟುವಿನಿ. ವಿಕ್ರಮ, ಮೊದಲು ಈ ಹಣದ ಸೂಟ್ ಕೇಸನ್ನು ತೆಗೆದುಕೊಪ್ಪ, ಆಸ್ಪತ್ರೆಗೆ ಹೋಗಿ ಕಟ್ಟಿ ಬರೋಣ. ನಡಿಯಪ್ಪ, ಬೇಗ ಹೋಗೋಣ, ನಡಿ. ಓವರ್ ಸರ್ಕಾರ ದವಾಖಾನೆ ತಿರ್ಕೊಂಡಾರ್ರಿ. ಏನು ನನಗೆ ಹೆಂಡತಿ ತೀರಿಕೊಂಡಳೆಯ? ನನ್ನನ್ನು ಬಿಟ್ಟು ಆಗಲಿ ಹೋದೆಯ ಕಾವೇರಿ? ನೀರು ಸತ್ತ ಮೇಲೆ ನಾನು ಬದುಕುವುದಿಲ್ಲ ಕಾವೇರಿ, ಬದುಕುವುದಿಲ್ಲ. ಅಮ್ಮ, ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದ ತಾಯಿ ಇನ್ನು ಮುಂದೆ ಯಾರಿಗೆ ಅಮ್ಮ ಎಂದು ಕರೆಯಲಿ? ಅಮ್ಮ, ನನ್ನನ್ನು ಹೊತ್ತು ಸಾಕಿದ್ದ ತಾಯಿ ನನ್ನನ್ನು ಬಿಟ್ಟು ಹೋದೆಯಾ? ಅತ್ತಿಗೆ, ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸುತ್ತಿದ್ದೆ ಅತ್ತಿಗೆ. ನೀನು ಸತ್ತ ಮೇಲೆ ನಾನು ಖಂಡಿತ ಬದುಕುವುದಿಲ್ಲ ಅತ್ತಿಗೆ, ಬದುಕುವುದಿಲ್ಲ. ಕಾವೇರಿ, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಂಡವರ ಹತ್ತಿರ ಅಂಗಲಾಚಿ ಹಣ ಬೇಡಿದರು, ಯಾರು ಕೊಡಲಿಲ್ಲಮ್ಮ ಈ ಪಾಪಿಗೆ ಹಣವನ್ನು. ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಅಮ್ಮ, ನಾನು ಅಮ್ಮ ಅಂದರೆ ಸಾಕು ನನ್ನ ಕೆನ್ನೆಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸ್ತಿದ್ದೆ ಅಮ್ಮ, ಉಣಿಸ್ತಿದ್ದೆ. ಈಗ ನೀನಿಲ್ಲ, ನಾ ಹೇಗೆ ಬದುಕಲಿ ತಾಯಿ, ಹೇಗೆ
ಬದುಕಲಿ? ಕಾವೇರಿ, ನಾನು ಹೊಲದಲ್ಲಿ ಒಂಬನಂತೆ ದುಡಿದು ಬೆವರು ಸುರಿಸುವುದನ್ನು ಕಂಡು ನಿನ್ನ ಸೀರೆಯ ಸೆರಗಿನಿಂದ ನನ್ನ ಮುಖವನ್ನು ಒರೆಸುತ್ತಿದ್ದೆ ಕಾವೇರಿ, ಒರೆಸುತ್ತಿದ್ದೆ. ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ, ಹೇಗೆ ಬದುಕಲಮ್ಮ? ಅಣ್ಣ, ದೇವರಂತ ಅತ್ತಿಗೆಯನ್ನು ಕಳೆದುಕೊಂಡ ಮೇಲೆ ಹೇಗೆ ಜೀವನ ಸಾಧಿಸುವುದು ಅಣ್ಣ? ಈ ಮನೆಯಲ್ಲಿ ಹೇಗೆ ಜೀವನ ಸಾಧಿಸು? ಕಾವೇರಿ, ನೀನು ಸತ್ತ ಮೇಲೆ ಇದ್ದ ಮಗನನ್ನು ಕಟ್ಟಿಕೊಂಡು ನಾನು ಹೇಗೆ ಜೀವನ ಸಾಗಿಸಲಿ ಅಮ್ಮ, ಹೇಗೆ ಸಾಗಿಸಲಿ? ಸಮಾಧಾನ ಮಾಡಿಕೊಳ್ಳಿ ಯಜಮಾನರಿ. ಈ ಆ ತಾಯಿಯ ಅಂತಿಮ ಸಂಸ್ಕಾರ ಮಾಡೋಣ, ನಡೆಯಿರಿ. ಅಯ್ಯೋ ದೇವರೇ, ಇದೆಂತ ವಿಧಿಯಾಟ ಬೀಸುತ್ತಿರುವೆಯಮ್ಮ ಈ ಬಡವನ ಬಾಳಿನಲ್ಲಿ. ಏ ಮಿಸ್ಟರ್, ಇವರ ನನ್ನ ಅರೆಸ್ಟ್. ಏಕೆ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ದೇವೆ? ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೀತಿದೆ. ಏನು ಸಾಹೇಬ್ರಿ, ನಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರವೇ ಇಲ್ಲ ಸಾಹೇಬರೇ, ಇಲ್ಲ. ಹಾಗಾದರೆ ಈ ಬ್ಯಾಗಿನಲ್ಲಿ ಏನಿದೆ ಬಿಚ್ಚಿ ತೋರಿಸರೇ? ಬೇಕಾದ್ರೆ ಸಾಹೇಬ್ರೆ ಚೆಕ್ ಮಾಡಿ ನೋಡಿ. ಇದರಲ್ಲಿ ಕೋಟಾ ನೋಟ್ ಇದೆ, ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಿಬೇಡಿ ಸಾಹೇಬ್ರೆ, ಮಾಡಿಬೇಡಿರಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಹಣವನ್ನು ಕೊಟ್ಟಿದ್ದು ಈ ಊರಿನ ನಂಜೇಗೌಡರಿ, ನಂಜೇಗೌಡ. ಏ ಹುಚ್ಚ ಸುಳಿ ಮಕ್ಕಳ್ರಿ, ಎಲ್ಲ ನೀವೇ ಮಾಡೋದು ಮಾಡಿ. ಈಗ ಆ ಗೌಡನ ಮೇಲೆ ಆಗ್ಲಿಕ್ಕೆ ನಾಚಿಗೆ ಬರೋದಿಲ್ಲವೇ? ಸಾಹೇಬರೇ, ಅರೆಸ್ಟ್ ಮಾಡಿ. ಸಾಹೇಬರೇ, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ವಿಕ್ರಮನನ್ನು ಬಿಟ್ಟು ಬಿಡಿ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬರೇ, ನನ್ನನ್ನು ಅರೆಸ್ಟ್ ಮಾಡಿ. ಹಾಗೆ ಮಾಡಲು ಬರುವುದಿಲ್ಲ, ಯಾಕಂದರೆ ಇವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ. ಸರ್, ನನ್ನ ಅರೆಸ್ಟ್ ಮಾಡಬೇಡಿ, ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ. ಆಗಕ್ಕೆ ಬರೋದೇ ಇಲ್ಲ, ನೀ ಅರೆಸ್ಟ್ ಆಗಲೇಬೇಕು. ಬಿಟ್ಟುಬಿಡಿ ಸಾಹೇಬ್ರೆ. ಮನುಜನ ಬಾಳನೆ ದೇವನ ಲೀಲೆಯ ಬಲ್ಲವರಾಜರು, ಮನುಜನ ಬಾಳನೆ ದೇವನ ಲೀಲೆಯ ಬಲ್ಲವರಾಜರು. ಬಲಗವ ನೀಡಿ ಬಿಡುವುದು, ಬಲಗವ ನೀಡಿ ಬಿಡುವುದು. ಸಾಕರಿಸುವ ಜೊತೆಗೆ ಗೆಲ್ಲುವುದು. ವಿಕ್ರಮ, ಜೋಡಿ ಹುಲಿಗಳಂತೆ ಬಾಳಿ ಬದುಕಬೇಕೆಂದರೆ ನನ್ನನ್ನು ಬಿಟ್ಟು ಜೈಲು ಸೇರಿದೆಯಾ ವಿಕ್ರಮ, ಜೈಲು ಸೇರಿದೆಯಾ? ಅಯ್ಯೋ ದೇವರೇ, ಇದೆಂತ ಬಿರುಗಾಳಿ ಬೀಸುತ್ತಿರುವೆ ತಂದೆ, ಬೀಸುತ್ತಿರುವೆ. ಅಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು, ಇಲ್ಲಿ ನೋಡಿದರೆ ನನ್ನ ತಮ್ಮ ವಿಕ್ರಮ್ ಜೈಲಿಗೆ ಹೋಗುವುದನ್ನು. ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ಸಹಿಸಲಿ ತಂದೆ, ಹೇಗೆ ಸಹಿಸಲಿ?
ಅಪಾರ ಹೇಗಾದ್ರೂ ಮಾಡಿ ಇವರ ಅಂತ್ಯ ಸಂಸ್ಕಾರ ಮಾಡಿಬಿಡಿ. ನಡೆಯಪ್ಪ ಮೊದಲು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡೋಣ. ಆಯ್ತು ನಡೆಯಲ್ಲ, ಹೋಗೋಲ್ಲ. ತಾನಾಡಿ ಲೇ ಗಜ, ನಾ ಬಿಟ್ಟ ಮೋಸದ ಬಾಣಕ್ಕೆ ನೀನು ಸಜಾಗ್ತಿ ಎಂದು ತಿಳಿದರೆ ಕೈ ತಪ್ಪಿ ಆ ವಿಕ್ರಮ ಕೈದೆಯಲ್ಲ. ಲೇ ಗಜ, ನಿನ್ನ ಮನೆಯಿಂದ ಬಾಣತ್ತಿಗೆ ಬರುವ ಹಕ್ಕಿಗಳಿಗೆ ಕುಕ್ಕಿ ತಿನ್ನುವ ಕಾಳಿನಾಶ ತೋರಿಸಿ ನನ್ನ ಕಾಮದ ಬಲೆಯನ್ನು ಬೀಸಿ ಹಾರ್ತಿರುವ ಹಕ್ಕಿಯ ರೆಕ್ಕೆಯನ್ನು ಮುರಿದು ನನ್ನ ಪ್ರೇಮ ಪಂಜರದಲ್ಲಿ ಇಟ್ಟುಕೊಳ್ಳಲಿದ್ದಾರೆ. ನನ್ನ ಹೆಸರು ನಂಜೇಗೌಡನೇ ಅಲ್ಲ.